ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026ರ ವರ್ಷಫಲಗಳನ್ನ ನಾವು ಅವಲೋಕನ ಮಾಡಕ್ಕೆ ಹೋದಾಗ ಈ ರಾಶಿಯವರಿಗೆ ವೃಷಭ ರಾಶಿ ಎಂದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ. ಇನ್ನು ಈ ರಾಶಿ ಕೃತಿಕಾ ನಕ್ಷತ್ರ 2, 3, 4, ರೋಹಿಣಿ 4 ಹಾಗೆ ಮೃಗಶಿರ 1, 2 ನಕ್ಷತ್ರಗಳ ಇರತಕ್ಕಂತಹ ವೃಷಭ ರಾಶಿಯವರಿಗೆ ಈ ಒಂದು 2026ರ ಫಲಾಫಲಗಳನ್ನ ಅವಲೋಕನ ಮಾಡಕ್ಕೆ ಹೋದಾಗ ಈ ರಾಶಿಯವರಿಗೆ ಗುರು ಈ ವರ್ಷದಲ್ಲಿ 2ರಿಂದ 3ಕ್ಕೆ ಬರ್ತಾರೆ. ಹಾಗೆ ಶನಿ ಗ್ರಹ ಯಥಾವಿಧಿಯಾಗಿ 11ನೇ ಮನೆಯಲ್ಲಿ ವರ್ಷಪೂರ್ತಿ ಇರತಕ್ಕಂಥದ್ದು. ಹಾಗೆ ರಾಹು ಗ್ರಹ 10ರಿಂದ 9ಕ್ಕೆ ಬರ್ತಕ್ಕಂಥದ್ದು. ಕೇತು ಗ್ರಹ 4ರಿಂದ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದಾಗಿರುತ್ತೆ. ಪ್ರಮುಖ ಗ್ರಹಗಳಾದಂತಹ ರಾಹು, ಕೇತು, ಗುರು ಮತ್ತು ಶನಿ. ಅದೇ ರೀತಿ ಈ ಒಂದು ವೃಷಭ ರಾಶಿಯವರಿಗೆ ಆದಾಯ ಏನಿರುತ್ತೆ, ಈ ವರ್ಷದಲ್ಲಿ ಆದಾಯ 5 ಇರುತ್ತೆ, ವ್ಯಯ 14. ಆದಾಯಕ್ಕಿಂತ ವ್ಯಯ ಜಾಸ್ತಿ ಇರತಕ್ಕಂಥದ್ದಾಗಿರುತ್ತೆ. ಹಾಗೆ ರಾಜಪೂಜ್ಯ 5 ಇರುತ್ತೆ, ಅವಮಾನಗಳು 4 ಇರುತ್ತೆ. ಆದರೂ ಕೂಡ ಗೌರವ, ಕೀರ್ತಿ, ಪ್ರತಿಷ್ಠೆಗಳಿಗೆ 2026ರಲ್ಲಿ ವೃಷಭ ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ನಮಗೆಲ್ಲ ಗೊತ್ತು, 2ರಿಂದ 3ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ಆದರೆ ಜೂನ್ ತನಕ ಈ ರಾಶಿಯವರಿಗೆ ಅದ್ಭುತವಾದ ಗುರುಬಲ ಇರತಕ್ಕಂಥದ್ದು. ಹಾಗೆ 11ನೇ ಮನೆ ಲಾಭಸ್ಥಾನದಲ್ಲಿ ಶನಿ ಸಂಚಾರ ಅಂದರೆ ಧರ್ಮಕಾರಕ, ಕರ್ಮಕಾರಕ ಇಬ್ಬರೂ ಸಹ ನಿಮಗೆ ಬಹಳಷ್ಟು ಫೇವರ್ ಆಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಜಯದಲ್ಲೂ ಕೂಡ ಇವರು ನಿಮಗೆ ಅನುಗ್ರಹವನ್ನು ಕೂಡ ಕೊಡ್ತಾರೆ. ಹಾಗೇನೆ ಈ ಒಂದು ವೃಷಭ ರಾಶಿಯವರಿಗೆ ನಾವು ಈ ವರ್ಷ ಬ್ಲ್ಯಾಕ್ ಬಸ್ಟರ್ ಅಂತ ಕರಿತೀವಿ. ಬ್ಲ್ಯಾಕ್ ಬಸ್ಟರ್ ಅಂತ ಒಂದು ಇಂಗ್ಲಿಷ್ ವರ್ಡನ್ನು ಇಲ್ಲಿ ಯೂಸ್ ಮಾಡಬಹುದು. ಯಾಕೆಂದರೆ 2026ರಲ್ಲಿ ತೃತೀಯದಲ್ಲಿ ಗುರು ಬರೋ ತನಕ ದ್ವಿತೀಯದಲ್ಲಿದ್ದು ಗುರುಬಲ ಬರುತ್ತೆ. ಇನ್ನು ತೃತೀಯಕ್ಕೆ ಬಂದಾಗ ಅತಿಕ್ಲೇಶಂ ಬಂಧ್ವರಿಷ್ಟಂ ದಾರಿದ್ರ ದೇಹ ಪೀಡನಂ ಮಾನಹಾನಿಂಚ ಸಂಚಾರಂ ತೃತೀಯಂ ಸಂಸ್ಥಿತೆ ಗುರು ಅಂತ ಹೇಳ್ತಾನೆ. ಇದು ವರಾಹ ಮಿಹಿರರಲ್ಲಿ ಒಂದು ಶ್ಲೋಕ ಬಂದಿರತಕ್ಕಂಥದ್ದು. ಅತಿಕ್ಲೇಶಂ ಬಂಧ್ವರಿಷ್ಟಂ ದಾರಿದ್ರ ದೇಹ ಪೀಡನಂ ಮಾನಹಾನಿಂಚ ಸಂಚಾರಂ ತೃತೀಯಂ ಸಂಸ್ಥಿತೆ ಗುರು. 3ಕ್ಕೆ ಬಂದ ಅಂದಾಗ ಸ್ವಲ್ಪ ಮಾನಹಾನಿ ಅಥವಾ ಗೌರವಗಳಿಗೆ ಧಕ್ಕೆ ಬರಬಹುದು. ಆದರೂ ಸಹ ಜೂನ್ 2ನೇ ತನಕ ಬಹಳಷ್ಟು ಶುಭ ಇರತಕ್ಕಂಥದ್ದು. ಇನ್ನು ಈ ವರ್ಷದ ಪ್ರಮುಖ ಘಟನೆಗಳು ಏನೇನು ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನೋಡಕ್ಕೆ ಹೋದಾಗ ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಎಲ್ಲವೂ ಕೂಡ ಆಗುತ್ತೆ. ಶನಿ ವರ್ಷಪೂರ್ತಿ ಲಾಭಸ್ಥಾನದಲ್ಲಿ ಇರತಕ್ಕಂಥದ್ದು ಆಗಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಅರಿಷ್ಠಿಗಳು ದೂರ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥ ಯೋಗ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಹಣಗಳಿಕೆ ಆಗ್ತಕ್ಕಂಥದ್ದು, ವಿಧ ವಿಧವಾದ ಮೂಲಗಳು ನಿಮಗೆ ಈ ವರ್ಷದಲ್ಲಿ ನಿಮಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ರಾಹು 11ರಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ವೃತ್ತಿಯಲ್ಲಿ ರಾಹು 10ರಿಂದ 9ಕ್ಕೆ ಬರ್ತಾರೆ. ರಾಹು ನಮಗೆ 10ರಿಂದ 9ಕ್ಕೆ ಬರ್ತಾರೆ. ಆದರೆ 10ರಲ್ಲಿ ಇರ್ತಕ್ಕಂಥ ಸಂದರ್ಭ 6 ತಿಂಗಳ ಮಟ್ಟಿಗೆ ನೋಡಕ್ಕೆ ಹೋದಾಗ ನಿಮಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ನಿಮ್ಮ ಎಲ್ಲೋ ಒಂದು ಕಡೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವೃತ್ತಿಯಲ್ಲಿ ನೀವು ಒಂದು ಅಧಿಕಾರವನ್ನು ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೂ ಕೂಡ ಈ ವರ್ಷ ವೃಷಭ ರಾಶಿಯವರಿಗೆ ರಾಜಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನ ಈ ವರ್ಷದಲ್ಲಿ ಮಾಡತಕ್ಕಂಥ ಯೋಗ ಕೂಡ ಇರುತ್ತೆ. ಪೂರ್ಣ ಕೆಲಸಗಳಿರುತ್ತೆ, ಅರ್ಧಂಬರದ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಕುಟುಂಬಸ್ಥರ ಪೂರ್ಣ ಸಹಕಾರ ಇರತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಪ್ರೇಮ ವ್ಯವಹಾರಗಳಿಗೆ ಮರಣೆ ಸಿಗ್ತಕ್ಕಂಥ ಸಾಧ್ಯತೆ, ವಿದೇಶ ಯೋಗ ಅಂತ ಹೇಳುತ್ತೆ. ನೀವು ತುಂಬ ದಿನಗಳಿಂದ ಅಪೇಕ್ಷೆ ಪಡ್ತಾ ಇರತಕ್ಕಂತಹ ಬಹುದೊಡ್ಡ ವಿಶೇಷವಾದ ವಾಹನವನ್ನು ಖರೀದಿ ಮಾಡಿಕೊಳ್ಳೋ ಯೋಗ ಕೂಡ ಈ ವರ್ಷದಲ್ಲಿ ಇರುತ್ತೆ. ಒಡ ಹುಟ್ಟಿದವರ ಸಹಕಾರ, ಬೆಂಬಲ ತುಂಬ ಚೆನ್ನಾಗಿರ್ತಕ್ಕಂಥ ವರ್ಷ ಸಹ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಕರ್ಮದಲ್ಲಿ ಅಂದರೆ ರಾಹು 10ರ ಕರ್ಮದಲ್ಲಿ ರಾಹು ಬಂದಾಗ ನಿಮಗೆ ಸ್ವಲ್ಪ ಏನು ಅಂತ ಹೇಳಿದ್ರೆ ಅಹಂ ದೂರ ಇಟ್ಬಿಡಿ, ಪ್ರೀತಿಪೂರ್ವಕವಾಗಿ ಮಾತಾಡಿಕೊಳ್ಳಿ, ಎಲ್ಲರ ಜೊತೆಗೆ ಒಂದು ಒಡನಾಟವನ್ನು ಬೆಳೆಸ್ಕೊಂಡಾಗ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ರೈತರಿಗೆ ಹಾಗೆಯೇ ಈ ಒಂದು ವೃಷಭ ರಾಶಿಯ ಆಭರಣ ಮಾರಾಟ ಮಾಡ್ತಕ್ಕಂಥವರಿಗೆ, ಆಭರಣ ಅಂಗಡಿಗಳವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು. ಹಾಗೆ ಸೌಂದರ್ಯ ವರ್ಧಕಗಳಿಗೆ ಶುಭ ಆಗ್ತಕ್ಕಂಥದ್ದು. ನಟನೆ ಕಲಾವಿದರಾಗ್ಬೋದು, ಸಿನಿಮಾ ನಟರಾಗ್ಬೋದು, ಸಿನಿಮಾ ರಂಗದ
ರಾಶಿಯಾದ ವೃಷಭ ರಾಶಿಯವರಿಗೆ ಈ ವರ್ಷ ಬಹಳಷ್ಟು ಅದೃಷ್ಟಗಳು ಕೂಡಿ ಬರತಕ್ಕಂತಹ ವರ್ಷ ಸಹ ಈ ಒಂದು 2026ರಲ್ಲಿ ಆಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಆಡಳಿತಾಧಿಕಾರಿಗಳಿರ್ಬೋದು, HR ಇರ್ಬೋದು, ಹಾಗೆಯೇ ಈ ರಾಶಿಯವರಿಗೆ ಬಹಳಷ್ಟು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವಿದ್ಯಾರ್ಥಿಗಳಿಗೆ IAS ಇರ್ಬೋದು, ಹಾಗೆಯೇ KAS ಇರ್ಬೋದು, ಬಹುದೊಡ್ಡ ಒಂದು ಕೋರ್ಸ್ ಮಾಡಬೇಕು ಅಂತಕ್ಕಂಥವರಿಗೆ ಈ ವರ್ಷದಲ್ಲಿ ಅನುಕೂಲಗಳು ಕೂಡ ಕೂಡಿ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ಕೂಡ ಕೊಡಬೇಕಾಗಿರುತ್ತೆ. ಒಂಚೂರು ಈ ವರ್ಷದಲ್ಲಿ ಮೈಗ್ರೇನ್, ತಲೆನೋವಿನ ಒಂದು ಸಣ್ಣ ಪುಟ್ಟ ಒಂದು ಕಾಟ ಅಥವಾ ಕಂಟಕ ಕೂಡ ಎದುರಾಗ್ತಕ್ಕಂಥದ್ದು. ಭೂ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳು ಬೇಡ. ಎಲ್ಲೋ ಒಂದು ಕಡೆ ಅಡ್ವಾನ್ಸ್ ಕೊಟ್ಬಿಡೋದು, ಭೂಮಿ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟಾಗ ಅದರ ರೆಕಾರ್ಡ್ಸ್ ನೀವು ಸರಿಯಾಗಿ ನೋಡದೇ ಇರಬಹುದು. ಅದೆಲ್ಲೋ ಒಂದು ಕಡೆ ಕಾನೂನು ವಿಷಯಗಳಲ್ಲೂ ಕೂಡ ಅದರ ಬಗ್ಗೆ ನೀವು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ವೃಷಭ ರಾಶಿಯ ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥ ಯೋಗ, ಸರ್ಕಾರಿ ಉದ್ಯೋಗದ ಯೋಗ ಕೂಡ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಆಗ್ತೀರಾ. ಆದರೆ ಶುಭ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಆದಾಯದಲ್ಲಿ ಏರಿಕೆಯಾಗುತ್ತೆ. ನಿವೃತ್ತ ನೌಕರರಿಗೆ, ಕ್ರೀಡಾಪಟುಗಳಿಗೆ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಈ ವರ್ಷದಲ್ಲಿ ಭಾಜನರಾಗ್ತಕ್ಕಂಥದ್ದು. ಹಾಗೆ ಈ ವರ್ಷದಲ್ಲಿ ಆಧ್ಯಾತ್ಮಿಕವಾಗಿ ಒಂದಷ್ಟು ಗಮನವನ್ನು ಕೂಡ ವೃಷಭ ರಾಶಿಯವರು ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ನವೆಂಬರ್ನಿಂದ ಮಂಗಳ ಸಿಂಹಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಡಕ್ಕೆ ಹೋದಾಗ ತುಂಬ ಬೇಕಾದವರು, ಬಂಧುಗಳು, ಕುಟುಂಬ ವರ್ಗದಲ್ಲಿ ಅಥವಾ ಸ್ನೇಹಿತರು ಅವರ ಅನಾರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಒಂಚೂರು ಯಾವಾಗಲೂ ಮಾನಸಿಕವಾಗಿ ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ, ಜಪ ಮಾಡ್ಕೊಳ್ಳೋದ್ರಿಂದ, ತಾಳ್ಮೆಯಿಂದ, ಸಹನೆಯಿಂದ ಗೋ ಫಾರ್ ಸೆಕೆಂಡ್ ಥಾಟ್ ಅಂತ ಏನೇ ಮಾಡಕ್ಕೆ ಹೋಗಿ ಎರಡನೇ ಯೋಚನೆಗೆ ಹೋಗಿ ಆತ್ರ ಪಡೋದು ಬೇಡ. ಅಲ್ಲೇ ಕುಟುಂಬ ವರ್ಗದಲ್ಲಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಪ್ರಸ್ತಾವನೆ ಬೇಡ. ಬೇರೆಯವರಿಗೂ ಅವಕಾಶ ಮಾಡಿಕೊಡಿ. ಮನೆಯಲ್ಲಿರ್ತಕ್ಕಂಥ ಮಡದಿ ಇರ್ಬೋದು ಅಥವಾ ಪತಿ ಇರ್ಬೋದು, ಮಕ್ಕಳಿರ್ಬೋದು, ಅವರಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟಾಗ ಅದು ತುಂಬಾನೇ ಒಳ್ಳೆಯದಾಗುತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ಸರ್ಕಾರದ ನೆರವು ಸಿಗ್ತಕ್ಕಂಥದ್ದು, ಹಾಗೆ ತಾವು ಬೆಳೆದಂಥ ಬೆಳೆಗಳ ವಿಚಾರದಲ್ಲೂ ಶುಭ ಆಗ್ತಕ್ಕಂಥದ್ದು, ಸ್ವಲ್ಪ ಲೋನ್ಗಳನ್ನ ತೀರಿಸ್ಕೊಳ್ಳೋಕ್ಕೆ ರೈತಾಪಿ ವರ್ಗದವರಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ, ಕೆಲವರಿಗೆ ಸಂಗಾತಿಯ ಅನಾರೋಗ್ಯ ಕೂಡ ಈ ವರ್ಷದಲ್ಲಿ ಕಾಡ್ತಕ್ಕಂಥದ್ದು. ಹಾಗೆ 10ರ ರಾಹು ನೋಡಕ್ಕೆ ಹೋದಾಗ ನೀವು ಅಡುಗೆ ಮನೆ ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು. ಈ ರಾಶಿಯವರು ಸ್ವಲ್ಪ ಅಡುಗೆ ಮನೆ, ಬಚ್ಚಿಲಿನ ಮನೆ, ಸ್ನಾನದ ಮನೆ, ಈ ಜಾಗಗಳನ್ನ ಸ್ವಲ್ಪ ಸ್ವಚ್ಛವಾಗಿಟ್ಕೊಂಡಾಗ ಆ ಮನೆಗೆ ಸ್ವಲ್ಪ ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸುಮ್ಮನೆ ಅತಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು, ಯಾರೋ ಸಾಲ ಕೊಡ್ತಾರೆ ಅಂತ ಜಾಸ್ತಿ ತಗೊಳ್ಳೋದು ಕೂಡ ಈ ವರ್ಷದಲ್ಲಿ ಒಳ್ಳೆಯದಲ್ಲ. ವರ್ಷದ ಕಡೆ ಭಾಗದಲ್ಲಿ ನೋಡಕ್ಕೆ ಹೋದಾಗ ವಿದೇಶ ಯೋಗ ಇರತಕ್ಕಂಥದ್ದು, ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಕೆಲವರಿಗೆ ಮಕ್ಕಳ ಯೋಗ ಈ ವರ್ಷದಲ್ಲಿ ಇರತಕ್ಕಂಥ ಯೋಗ, ಹಳೆಯ ಕಾಯಿಲೆಯಿಂದ ಮುಕ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆ ಸಹ ವೃಷಭ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರಿಗೆ ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ನಿಧಾನದ ಒಂದು ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮೀನಿನ ವ್ಯಾಪಾರಿಗಳಿರ್ಬೋದು, ಈ ಒಂದು ರಾಶಿಯವರ ಮೀನು ವ್ಯಾಪಾರಿಗಳಿಗೂ ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಈ ರಾಶಿಯವರು ಸ್ವಲ್ಪ ವಿಶ್ರಾಂತಿಯನ್ನ ಅವಾಗವಾಗ ಪಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಬೇರೆಯವರ ವಿಚಾರಗಳಿಗೆ ಬಂದಾಗ ನೀವು ಅತಿಯಾಗಿ ಸಪೋರ್ಟ್ ಮಾಡಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ. ಹಾಗೆ ವೃಷಭ ರಾಶಿಯ ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಈ ವರ್ಷದಲ್ಲಿ ಸ್ಥಿರತೆ ಕಾಣತಕ್ಕಂಥದ್ದು. ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಹೋಗೋದು, ಬ್ಯೂಟಿಷಿಯನ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಹಾಗೇನೆ ಎಲ್ಲೋ ಒಂದು ಕಡೆ ಬೊಟಿಕ್ ನಡೆಸೋರು ಇರ್ಬೋದು, ಇಂಥವರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ ಸಹ ವೃಷಭ ರಾಶಿಯವರಿಗೆ ಇರುತ್ತೆ. ತಾಳ್ಮೆ, ಸಹನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಇನ್ನು ವಾಹನದ ಡ್ರೈವಿಂಗಿಗೆ ಬಂದಾಗ ಮಂಗಳವಾರ, ಶನಿವಾರ ಸ್ವಲ್ಪ ಒಂದು ಜಾಗ್ರತೆಯಿಂದ ವಹಿಸ್ಕೊಂಡು ಹೋಗಿದ್ದೆ ಆದರೆ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದ 2026ರಲ್ಲಿ ವೃಷಭ ರಾಶಿಯವರಿಗೆ ಬರುತ್ತೆ. ಹಾಗೆ ವೃಷಭ ರಾಶಿಯ ಈ ಒಂದು ಡಾಕ್ಟರ್ಸು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಹಾಗೆ ಸರ್ಕಾರಿ ನೌಕರರಿಗೆ ಬಹಳಷ್ಟು ಶುಭ ಇರ್ತಕ್ಕಂಥ ವರ್ಷ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ, ಸರ್ಕಾರಿ ನೌಕರರಿಗೆ ಸಾಕಷ್ಟು ಬದಲಾವಣೆಗಳು ಕೂಡ ನಾವು ಕಾಣೋಕ್ಕೂ ಕೂಡ ಈ ವರ್ಷ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಆಭರಣ ಯೋಗ ಇರ್ತಕ್ಕಂಥದ್ದು. ಈಗಾಗಲೇ ತಾವು ಬ್ಯಾಂಕಲ್ಲಿ ಏನೋ ಅಡ ಇಟ್ಟಿದ್ದೀರಾ, ಹಾಗೆ ಹಣವನ್ನ ಅಥವಾ ಆ ಒಂದು ಆಭರಣವನ್ನ ಬಿಡಿಸ್ಕೊಳ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ
ಆಶೀರ್ವಾದ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳ ಉದ್ಯೋಗದಲ್ಲಿ ಪ್ರಗತಿ, ಮಕ್ಕಳಿಗೆ ವಿದೇಶದಲ್ಲಿ ಉದ್ಯೋಗ ಸಿಗ್ತಕ್ಕಂತಹ ಯೋಗ, ಹಾಗೆ ಮಕ್ಕಳಿಗೆ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರಕ್ಕೆ ಬಂದಾಗ ಈ ಒಂದು 2026ರಲ್ಲಿ ವೃಷಭ ರಾಶಿಯವರಿಗೆ ಪರಿಹಾರಕ್ಕೆ ಬಂದಾಗ 4ರ ಕೇತು ಸ್ವಲ್ಪ ಪ್ರತಿನಿತ್ಯ ಸುಮ್ಮನೆ ಬಾಯಲ್ಲಿ ಓಂ ಗಂ ಗಣಪತಯೇ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಮಹಾಗಣಪತಿ ಇದನ್ನ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಿಮ್ಮ ಬಾಯಲ್ಲಿ ಅಥವಾ ನೀವು ಅದನ್ನು ಜಪ ಮಾಡೋದ್ರಿಂದ ಮನಸ್ಸಿನಲ್ಲಿ ಜಪ ಮಾಡ್ತಿರೋ, ಸೌಂಡ್ ಮಾಡಿ ಜಪ ಮಾಡ್ತಿರೋ ನಿಮ್ಮ ಇಷ್ಟ. ಇನ್ನು 10ರ ರಾಹು ಬಂದಾಗ ಸ್ವಲ್ಪ ದುರ್ಗಾ ಶಾಂತಿ ಮಾಡ್ಕೊಳ್ಳೋದು, ಹಾಗೇನೆ ದುರ್ಗಾ ಹೋಮಗಳೆಲ್ಲಾದರೂ ನಡೀತಾ ಇದ್ರೆ ಆ ಹೋಮಗಳಲ್ಲಿ ಅಲ್ಲಿ ಭಾಗಿಯಾಗೋದ್ರಿಂದ ಸಾಕಷ್ಟು ಈ ವರ್ಷದಲ್ಲಿ ಅದೃಷ್ಟಗಳು ಕೂಡ ಕೂಡಿ ಬರುತ್ತೆ. ಅದರ ಜೊತೆಗೆ ವಿವಾಹಗಳೇನಾದರೂ ನಡೆಯಿದ್ರೆ ನಾವು ವಿವಾಹಕ್ಕೆ ಹೋಗೋದು ಕೇವಲ ಊಟಕ್ಕೆ ಅಲ್ಲ. ವಿವಾಹಗಳಿಗೆ ಹೋದಾಗ ಅದು ಅಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನ ಮಾಡಿ ಆ ವಧೂವರರಿಗೆ ಅಕ್ಷತೆ ಮುಖೇನ ನಾವು ಆಶೀರ್ವಾದ ಮಾಡ್ತಕ್ಕಂಥದ್ರ ಜೊತೆಗೆ ಅಲ್ಲಿ ಎಲ್ಲರ ಜೊತೆ ಬೆರೀತಕ್ಕಂಥದ್ರಿಂದ ಕೂಡ ನಮ್ಮ ಅದೃಷ್ಟ ಕೂಡಿ ಬರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ದುರ್ಗಾ ಹೋಮದಲ್ಲಿ ಭಾಗಿಯಾದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು 11ರ ಶನಿ ಅಂದರೆ ವೃದ್ಧರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಔಷಧಿಗಳಿರ್ಬೋದು, ಅವರಿಗೇನೋ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳನ್ನ ಸಹಾಯ ಮಾಡೋದ್ರಿಂದ ಈ ವರ್ಷದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.